ಇಂಡಿಯಾ ವರ್ಸಸ್ ಇಂಗ್ಲೆಂಡ್ ನಡುವೆ ನಡೀತಿರುವಂಥ ಸೆಕೆಂಡ್ ODIನಲ್ಲಿ ರೋಹಿತ್ ಶರ್ಮಾ ಹಿಟ್ ಥರ ರುಬ್ಬಿದ್ದಾರೆ ಫ್ರೆಂಡ್. ಇಂಗ್ಲೆಂಡ್ ಬೌಲರ್ನ ಹಿಟ್ ಥರ ರುಬ್ಬಿದ್ರು ನಿನ್ನೆ ಫ್ರೆಂಡ್. ಇವರೊಂದು ಬ್ಯಾಟ್ನಲ್ಲಿ ಮೂಡಿ ಬಂತ ರನ್ ಟೋಟಲ್ ಆಗಿ 119 ರನ್ ಇವರೊಂದು ಬ್ಯಾಟಿಂದ ರನ್ ಬಂದಿದೆ ಫ್ರೆಂಡ್. ಇದರಲ್ಲಿ 12 4 ಹಾಗೆ 7 ಸಿಕ್ಸ್ ನೋಡಬೇಕಾದ್ರೆ ಹಾಗೆ 5 ಮಾಡೋರು ಫ್ರೆಂಡ್. ಟೋಟಲ್ ಆಗಿ 6 ನಿನ್ನೆ ಫ್ರೆಂಡ್. ಇದರಿಂದ ಇಂಡಿಯಾ 4 ವಿಕೆಟಿಂದ ಗೆದ್ದಿದೆ ಫ್ರೆಂಡ್. ಈ ಒಂದು ಮ್ಯಾಚ್ ಅನಾಲಿಟಿಕ್ಸ್ ನಿಮ್ಮ ಮುಂದೆ ಇರ್ತಾ ಇದ್ದೀನಿ ಫ್ರೆಂಡ್. ಟೋಟಲ್ ಆಗಿ ಫಸ್ಟ್ ಟಾಸ್ ಗೆದ್ದ ಇಂಗ್ಲೆಂಡ್ ಮತ್ತೆ ಎಡವಟ್ಟು ಆಗಬೇಕಿತ್ತು. ಇವರು ಇಂಡಿಯಾನ ಬಾಲಿಂಗ್ನಲ್ಲಿ ಕಟ್ ಹಾಕೋಕ್ಕೆ ನೋಡ್ತಾ ಇದ್ದಾರೆ ಫ್ರೆಂಡ್. ಅಂದರೆ ಇಂಡಿಯಾದವರು ಬಗ್ಬೇಕಲ್ಲ ಬಾಲಿಂಗಿಗೆ. ಟೆಸ್ಟ್ನಲ್ಲಿ ಏನೋ ಸ್ವಲ್ಪ ಮ್ಯಾಜಿಕ್ ಮಾಡ್ಬೋದು ಇಂಡಿಯಾನ, ಆದರೆ ODIನಲ್ಲಿ ಮ್ಯಾಜಿಕ್ ಮಾಡಿ ಬರುತ್ತಾ? ಟೋಟಲ್ ಸಾಧ್ಯನಲ್ಲ. 140 ಕೋಟಿಯಲ್ಲಿ ಚೆನ್ನಾಗಿರುವಂಥ ಆಟಗಾರರೇ ಕಳಿಸಿದ್ದು ಆಡೋಕೆ ಫ್ರೆಂಡ್. ಟೋಟಲ್ ಆಗಿ ಇವರು ಇಂಗ್ಲೆಂಡ್ ಟಾಸ್ ಗೆದ್ದು ಮತ್ತೆ ಬ್ಯಾಟಿಂಗ್ ಆಯ್ಕೆ ಮಾಡಿಕೊಂಡ್ರು. ಈ ಒಂದು ಗ್ರೌಂಡ್ನಲ್ಲಿ ಸೆಕೆಂಡ್ ಬ್ಯಾಟಿಂಗ್ ಆದರೆ ವಿನ್ ಆದದ್ದು ಹಿಸ್ಟ್ರಿ ಜಾಸ್ತಿ ಇದ್ದರೂ ಕೂಡ ಫಸ್ಟ್ ಬ್ಯಾಟಿಂಗ್ ಮಾಡಿಕೊಂಡ್ರು. ಇವರೊಂದು ಫಸ್ಟ್ ಬ್ಯಾಟಿಂಗ್ನಲ್ಲಿ ಫಸ್ಟ್ ಆರಂಭ ಚೆನ್ನಾಗಿ ಸಿಕ್ತು ಇವರಿಗೆ. ಟೋಟಲ್ ಆಗಿ ಸಾಲ್ಟೋ ಡುಗ್ಯಾಕ್ ಇವರು ಇಬ್ಬರ ನಡುವೆ ಸ್ವಲ್ಪ ಚೇತರಿಸುವಂಥ ಆಟ ಆದರೂ ಕೂಡ ಸಾಲ್ಟ್ ಕೂಡ ಔಟ್ ಆದರು. ಔಟ್ ಆಗಿ ರೂಟ್ ಬಂದರು. ರೂಟು ಕೂಡ ಡುಕಾಕ್ ಸ್ವಲ್ಪ ಚೆನ್ನಾಗಿರೋಂಥ ಪ್ರದರ್ಶನ ಕೊಟ್ಟರು ಕೂಡ ಸ್ವಲ್ಪ ಡುಕಾಕ್ 69ಗೆ ಔಟ್ ಆದರೆ ರೂಟು ಜೋಸ್ ಪಟ್ಲು ಸ್ವಲ್ಪ ನಿಧಾನಗತಿಯಿಂದ ರನ್ ಮಾಡಿ ಟೋಟಲ್ ಆಗಿ ಇಂಗ್ಲೆಂಡ್ ಎಲ್ಲ ಆಟಗಾರರು ಅಂದರೆ ಬ್ಯಾಟ್ಸ್ಮನ್ಸರು 30-60 ರನ್ ಮಾಡಿದ್ರು ಫ್ರೆಂಡ್. ಎಲ್ಲರೂ ಆಲ್ಮೋಸ್ಟ್ ನಿನ್ನೆ ಎಲ್ಲರೂ ಕೂಡ ಚೆನ್ನಾಗಿ ಆಡಿದರು ಇಂಗ್ಲೆಂಡ್ನಲ್ಲಿ. ಟೋಟಲ್ ಆಗಿ ಈ ಇಂಗ್ಲೆಂಡ್ ಟೋಟಲ್ ಆಗಿ ಇಂಡಿಯಾಕ್ಕೆ 304 ರನ್ನು ಟಾರ್ಗೆಟ್ ಕೊಡ್ತು. ಈ ಒಂದು ಟಾರ್ಗೆಟ್ನಲ್ಲಿ ಟೋಟಲ್ ಆಗಿ ಜಡೇಜಾ ಪ್ರಮುಖ 3 ವಿಕೆಟ್ ತೊಗೊಂಡ್ರೆ ಎಲ್ಲ ಬಾಲರು ಒಂದೊಂದು ವಿಕೆಟ್ ತೊಗೊಂಡ್ರು. ಆದರೆ ಅಕ್ಷಯ್ ಪಟೇಲ್ 1 ವಿಕೆಟ್ ತೊಗೊಳ್ಳಿಲ್ಲ. ಟೋಟಲ್ ಆಗಿ 304 ರನ್ ಚೇಸ್ ಮಾಡಿದ ಇಂಡಿಯಾ. ಮೊದಲಿಗೆ ಆರಂಭ ಚೆನ್ನಾಗಿ ಸಿಕ್ತು ಫ್ರೆಂಡ್. ಟೋಟಲ್ ಆಗಿ ಮೊದಲಿನಿಂದ ಫೈರ್ ಮಾಡ್ತಾಯಿದ್ರು. ರೋಹಿತ್ ಶರ್ಮಾ ಹಿಟ್ಮ್ಯಾನ್ ಫೈರ್ ಮಾಡ್ತಾಯಿದ್ರು, 6 ಹೊಡಿತಾಯಿದ್ರು. ಈ ಒಂದು ಆರಂಭ ಚೆನ್ನಾಗಿ ಸಿಕ್ತು. 100 ಚಿಲ್ಲರ ಆರಂಭ ಚೆನ್ನಾಗಿ ಸಿಕ್ತು. ಇದ್ರ ಜೊತೆಗೆ ಟೋಟಲ್ ಆಗಿ ಶುಭ್ಮನ್ ಗಿಲ್ 60 ರನ್ ಮಾಡಿ ಔಟ್ ಆದರೆ ರೋಹಿತ್ ಶರ್ಮಾ ಫೈರ್ ಮಾಡ್ತಾ ವಿರಾಟ್ ಕೊಹ್ಲಿ ಬಂದರು. ವಿರಾಟ್ ಕೊಹ್ಲಿ ಬೇಜಾರಾಯಿತು, ಒಂದು ಸ್ವಲ್ಪ ಬೇಜಾರಾಯಿತು. ವಿರಾಟ್ ಕೊಹ್ಲಿ 4-5 ರನ್ಗೆ ಔಟ್ ಆಗಿಬಿಟ್ರು ಫ್ರೆಂಡ್. ಟೋಟಲ್ ಆಗಿ ಅಲ್ಲಿ ಬಂದ ಶ್ರೇಯಸ್ ಅಯ್ಯರ್ ಅವರು ಕೂಡ ಫೈರ್ ಮಾಡ್ತಾಯಿದ್ರು ರೋಹಿತ್ ಶರ್ಮಾ ಜೊತೆಗೆ. ಅವರು ಕೂಡ ಆಡ್ಕೊಂಡು ಟೋಟಲ್ ಆಗಿ ರೋಹಿತ್ ಶರ್ಮಾ ಶತಕ ಆದ ತಕ್ಷಣ ಅವರು ಕೂಡ ಫೈರ್ ಮಾಡೋಕ್ಕೆ ಔಟ್ ಆಗಿಬಿಟ್ರು. ಔಟ್ಗೆ ಅಲ್ಲಿ ಎಲ್ಲ ಆಟಗಾರರು ಬಂದು ಸ್ವಲ್ಪ ಫೈರ್ ಮಾಡಿದ 41-40 ರನ್ಗೆ ಔಟ್ ಆದರು. ಅಲ್ಲಿಗೆ ಟೋಟಲ್ ಆಗಿ ಇಂಡಿಯಾ 308 ರನ್ ಮಾಡಿ 4 ವಿಕೆಟಿಂದ ಈ ಒಂದು ಮ್ಯಾಚು ವಿನ್ ಮಾಡ್ಕೊಳ್ತು. ಈ ಒಂದು ವಿನ್ ಆದ ತಕ್ಷಣ ಇಂಡಿಯಾ ಸೀರೀಸು ತನ್ನ ತಕ್ಕಿಗೆ ಇಟ್ಕೊಳ್ತು. ಇದರಿಂದ ಈ ಒಂದು ಸೀರೀಸ್ನಲ್ಲಿ 2-0 ಅಂತರದಲ್ಲಿ ಇಂಡಿಯಾಕ್ಕೆ ವಿನ್ ಆಯಿತು. ಲಾಸ್ಟ್ನೇ ಒಂದು ಮ್ಯಾಚ್ ಆಟಕ್ಕುಂಟು ಲೆಕ್ಕಕ್ಕಿಲ್ಲ ಅನ್ನೋ ರೀತಿ ಲಾಸ್ಟ್ ಮ್ಯಾಚ್ ಆಯಿತು ಫ್ರೆಂಡ್. 3ನೇ ODI ಈಗ 2 ಕಡೆ ಒಂದು ರೀತಿ ಆಟಕ್ಕುಂಟು ಲೆಕ್ಕಕ್ಕಿಲ್ಲ ಅನ್ನಂಗಾಗಿದೆ. ಟೋಟಲ್ ಆಗಿ ಈ ಒಂದು 3ನೇ ಮ್ಯಾಚಲ್ಲಿ ಫುಲ್ ಚೇಂಜಸ್ ಆಗುತ್ತೆ ಇಂಡಿಯಾದಲ್ಲಿ. ಯಾಕಪ್ಪ ಅಂದರೆ ಇಲ್ಲಿ ಸೀರೀಸ್ ಆಗಿರೋ ಕಾರಣಕ್ಕೋಸ್ಕರ ಇಲ್ಲಿ ಕೆಲವಷ್ಟು ಆಟಗಾರರಿಗೆ ರೆಸ್ಟ್ ಕೊಟ್ಟು ಬೆಂಚ್ ಕಾಯೋ ಒಂದು ಆಟಗಾರರಿಗೆ ಆಡಿಸ್ಬೋದು ಅನ್ನೋದು ನನ್ನ ಒಂದು ಥಿಂಗಿದೆ. ನೋಡೋಣ ಏನು ಮಾಡುತ್ತಂತ. ಇಂಗ್ಲೆಂಡು 3ನೇ ODI ಗೆದ್ದೇ ಗೆಲ್ಲಬೇಕು, ಉಳಿಸ್ಕೋಬೇಕು ಅಂದರೆ ಗೆದ್ದೇ ಗೆಲ್ಲಬೇಕು ಅನ್ನೋ ಉದ್ದೇಶಕ್ಕೆ ಫೈಟ್ ಮಾಡುತ್ತೆ. ನೋಡೋಣ. ಟೋಟಲ್ ಆಗಿ ಈ ಒಂದು ಮ್ಯಾನ್ ಆಫ್ ದ ಮ್ಯಾಚ್ 2ನೇ ODI ಮ್ಯಾನ್ ಆಫ್ ದ ಮ್ಯಾಚ್ ರೋಹಿತ್ ಶರ್ಮಾ ಪಡ್ಕೊಂಡ್ರೆ ಫ್ಯಾನ್. ಟೋಟಲ್ ಆಗಿ ಈ ಒಂದು 2ನೇ ODI ಅನಾಲಿಟಿಕ್ಸ್ ನಿಮ್ಮ ಮುಂದೆ ಇದೆ ಫ್ಯಾನ್. ಟೋಟಲ್ ಆಗಿ ಈ ಒಂದು ವಿಡಿಯೋ ನಿಮಗೆ ಕಂಪ್ಲೀಟಾಗಿ ಇಷ್ಟ ಆದರೆ ಒಂದು ಲೈಕ್ ಕೊಡಿ. ನಿಮಗೆ ಏನನ್ಸಂತ ಕಮೆಂಟ್ ಮೂಲಕ ತಿಳಿಸಿ. ಹಾಗೆ ಈ ಒಂದು ವಿಡಿಯೋ ನಿಮ್ಮ ಒಂದು ಫ್ರೆಂಡ್ಗೆ ಶೇರ್ ಮಾಡಿ. ಹಾಗೆ ಯಾರೆಲ್ಲ ಫಸ್ಟ್ ಟೈಮ್ ನನ್ನ ಚಾನಲ್ ನೋಡ್ತಾ ಇದ್ದಿಲ್ಲ ನೋಡೋಲ್ಲ, ಒಂದು ಸಬ್ಸ್ಕ್ರೈಬ್ ಬಟನ್ ಪ್ರೆಸ್ ಮಾಡಿ ಅಂತ ಈ ಒಂದು ವಿಡಿಯೋಲಿಗೆ ಏನು ಮಾಡ್ತಾ ಇದ್ದೀನಿ ಮತ್ತೆ ಅಂತ ವಿಷಯ. ಟೇಕ್ ಕೇರ್, ಬಾಯ್.